ವಿರಾಜಪೇಟೆಯಲ್ಲಿ ಜೋರು ಮಳೆ ಇತ್ತು ಇವತ್ತು. ಒಂದು ಸಾಧಾರಣ ಒಂದು ಅರ್ಧ ಇಂಚು ಅಂದ್ರೆ 1 ಇಂಚಿಗೆ 25 mm ಅಂತ ಇಟ್ಕೊಳ್ಳುವ ಹಾಗೆ ಒಂದು 12-15 mm ಅಷ್ಟು ಮಳೆ ಬಂದಿತ್ತು ವಿರಾಜಪೇಟೆಯಲ್ಲಿ. ಅದು ಒಳ್ಳೆ ಮಳೆ ಅಂತ ಹೇಳ್ಬೋದು ಸಮ್ಮರ್ ನಲ್ಲಿ. ಅಲ್ಲಿ ಯಾರ್ದು ಕಾಫಿ ಕೊಯ್ದು ಆಗಿದೆ ಅವರಿಗೆಲ್ಲ ಬಹಳ ಸಂತೋಷ ಆಗುತ್ತೆ. ಆದ್ರೆ ಕಾಫಿ ಯಾರ್ದು ಕೊಯ್ದು ಆಗಿಲ್ಲ ನಮ್ಮಂತವರು, ನಮಗೆ ಮಳೆ ಬೇಕಾಗ್ಲಿಲ್ಲ. ನಾವು ಬರುವಾಗ ನನ್ನ ಹೆಂಡತಿ ಅಯ್ಯೋ ಮಳೆ ಬಂದ್ಬಿಡ್ತು ಅಂತ ಕೊರಗ್ತಾ ಇದ್ಲು. ನಾನು ಹೇಳ್ದೆ ಮಳೆ ಬಂದ್ರೆ ಇರು, ಮಾಡ್ಲಿಕ್ಕೆ ಆಗೋದಿಲ್ಲ, ಕೊರಗಿ ಪ್ರಯೋಜನ ಇಲ್ಲ, ನೋಡುವ ಅಂತ. ಈ ಕಡೆ ಬರುವಾಗ ಒಳ್ಳೆ ಬಿಸಿಲಿತ್ತು. ನಮಗೆ ನಮ್ಮ ಕಾಫಿ ಕೊಯ್ದ ಆಗಿಲ್ಲ. ಆದ್ರಿಂದ ನಮಗೆ ಮಳೆ ಸ್ವಲ್ಪ ಒಂದು 10 ದಿವಸ ಕಳೆದು ಬಂದ್ರೆ ಒಳ್ಳೇದು ಅಂತ ಅನಿಸುತ್ತೆ. ಸಾಧಾರಣ ಮಾರ್ಚ್ 15th ಅಲ್ಲೆಲ್ಲ ಮಳೆ ಸಾಮಾನ್ಯ ಇದ್ದೇ ಇರುತ್ತೆ, ಒಂದು ಮಳೆ ಬರುತ್ತೆ. ಹಾಗೆ ಮಾರ್ಚ್ 15th ಹಾಗೆ ಬಂದ್ರೆ ಸಾಕು ಅಂತ ನಮಗೆ ಅನಿಸುತ್ತೆ. ಅನೇಕರು ಕಾಫಿ ಕುಯ್ದಾದವರಿಗೆ ಸಂತೋಷ ಆಗುತ್ತೆ, ಮಳೆ ಬಂತು, ಮತ್ತೆ ಬ್ಲಾಸಮ್ ಬರುತ್ತೆ, ಹೂವು ಬೆಳೆಯುತ್ತೆ, ಆಮೇಲೆ ಇನ್ನೂ ಸ್ವಲ್ಪ ಮಳೆ ಬೇಕು ಅಂತ ಹೇಳ್ತಾ ಇರ್ತಾರೆ. ಇದು ಮಾರ್ಚ್ ಮಧ್ಯಭಾಗದಲ್ಲಿ ಒಂದು ಮಳೆ ಬಂದೇ ಬರುತ್ತೆ, ಸಾಮಾನ್ಯವೇ ಸಮ್ಮರ್ನಲ್ಲಿ ಬರುವಂತದ್ದು. ಹಾಗಾಗಿ ನಮಗೆ ಕಾಫಿಗೆ ಲಾಸ್ಟ್ ಮಳೆಯಿಂದ ಈಗ ಒಂದು ಮಳೆ ಬಂದ್ರೆ ಆ ಗ್ಯಾಪ್ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ಇದು ಇಟ್ಸ್ ವೆಲ್ಕಮ್. ಮಾರ್ಚ್ 15ಕ್ಕೆ ಬಂದೇ ಬರುತ್ತೆ. ಮತ್ತೆ ನಮ್ಮಲ್ಲಿ ಮಳೆ ಜಾಸ್ತಿ ಹೌದು, ಅದು ಸೌತ್ ವೆಸ್ಟರ್ನ್ ಮಾನ್ಸೂನ್. ಇದು ಈಗ ಸಮ್ಮರ್ ರೈನ್ಸ್ ಸ್ವಲ್ಪ ಶೆಕೆ ಹೆಚ್ಚಿರುವಲ್ಲಿ ಈ ಮಳೆ ಬರುವಂತ ಚಾನ್ಸ್ ಜಾಸ್ತಿ. ನಮ್ಮ ಇಲ್ಲಿ ಸ್ವಲ್ಪ ಬೆಟ್ಟದ ಮೇಲೆ ಇದ್ದೇವೆ, ತಂಪಾಗಿದೆ, ಮತ್ತೆ ಎರಡೂ ಕಡೆ ಬೆಟ್ಟ ಸಾಲು ಇದೆ, ಅದ್ರ ಮಧ್ಯದಲ್ಲಿ ವ್ಯಾಲಿ ನಾವಿರೋದು. ಅದರಿಂದ ನಮಗೆ ಈ ಸಮ್ಮರ್ ರೈನ್ಸ್ ಕಡಿಮೆ. ಎಲ್ಲಿ ಶೆಕೆ ಜಾಸ್ತಿ ಇರುತ್ತೆ ಅಲ್ಲಿ ಹಾಟ್ ಏರ್ ಮೇಲಕ್ಕೆ ಹೋಗುತ್ತೆ, ಆಗ ಅದನ್ನು ತುಂಬಿಸ್ಲಿಕ್ಕೆ ಮಳೆ ಇರುವಂತ ಮೋಡಗಳು ಬರುತ್ತೆ. ಇಲ್ಲಿಗಿಂತ ಸ್ವಲ್ಪ ಹಾಟರ್ ಪ್ಲೇಸಸ್ ಅಲ್ಲಿ ಜಾಸ್ತಿ. ಈಗ ಮಡಿಕೇರಿ ನೋಡಿದ್ರೆ ಮಡಿಕೇರಿ ಹೊತ್ತು ಮಳೆ ಇರ್ಲಿಕ್ಕಿಲ್ಲ, ವಿರಾಜಪೇಟೆ ಹಾಟರ್ ದೆನ್ ಹಿಯರ್. ಆದ್ರಿಂದ ಅಲ್ಲಿ ಮಳೆ ಬಂತು ಅಂತ ಸಾಧಾರಣ ಒಂದು ಇದು ವರ್ಷವೂ ಹೀಗೆ. ನಮಗೆ ಮಳೆ ಮಾರ್ಚ್ ಅಲ್ಲಿ ಇಂಥ ಸಮ್ಮರ್ ರೈನ್ಸ್ ಸಿಗೋದು ಕಡಿಮೆ. ಏಪ್ರಿಲ್ ಮಧ್ಯಭಾಗದಿಂದ ಆಚೆ ಖಂಡಿತ ಇರುತ್ತೆ. ಹೆದರಿಕೆ ಹುಟ್ಟಿಸುವಂತ ಮಾತುಗಳಿದೆಯಲ್ಲ, ಅದರಿಂದ ಓದುಗರಿಗೆ ಅಥವಾ ಕೇಳುಗರಿಗೆ ಅಥವಾ ನೋಡುಗರಿಗೆ ಅದು ಇಂಟ್ರೆಸ್ಟ್ ಆಗುತ್ತೆ. ಆದ್ರೆ ನಿಜ ಪರಿಸ್ಥಿತಿ ಹಾಗೆ ಇರುವುದಿಲ್ಲ ಯಾವಾಗಲೂ. ಇದು ಸಾಮಾನ್ಯವೇ. ಈಗ ಮಳೆ ಬಂದ್ರೆ ಇನ್ನು ಹೂ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದು 3 ದಿವಸ, ಇವತ್ತು ಮಳೆ ಬಂತು ಅಂತ ಇಟ್ಕೊಳ್ಳುವ, ಇವತ್ತು ಬಂದ್ರೆ ಇನ್ನೊಂದು 3 ದಿವಸದಲ್ಲಿ ಮರು ವರ್ಷದ ಹೂವಿನ ಮೊಗ್ಗುಗಳು ಉದ್ದ ಬರ್ಲಿಕ್ಕೆ ಶುರು ಆಗುತ್ತೆ. ಆಮೇಲೆ 9ನೇ ದಿವಸ ಅಥವಾ 10ನೇ ದಿವಸ ಹೂ ಅರಳುತ್ತೆ. ಆಮೇಲೆ ಅರಳಿ ಅದು ಸೆಟ್ ಆಗುವ. ಹಾಗಾಗಿ ಒಂದು 10-14 ದಿವಸ ನಾವು ಕುಯ್ಲಿಕ್ಕೆ ಆಗೋದಿಲ್ಲ ಕಾಫಿ. ಅಟ್ಲೀಸ್ಟ್ ಮಿನಿಮಮ್ ಒಂದು 10 ದಿವಸ ಕಾಫಿ ಕುಯ್ಲಿಕ್ಕೆ ಆಗೋದಿಲ್ಲ. ಅಷ್ಟರಲ್ಲಿ ಈಗ ಅಸ್ಸಾಮಿಂದ ಬರುವ ಈ ಕೆಲಸದವರೆಲ್ಲ ಅವರು ಅಸ್ಸಾಂನಲ್ಲಿ ಎಲೆಕ್ಷನ್ ಅಂತ ಅವರು ತುದಿಗಾಲಲ್ಲಿದ್ದಾರೆ. ಮಾರ್ಚ್ 10ಕ್ಕೆ ಎಲ್ಲ ಖಾಲಿ ಅವ್ರು ಹೋಗಿಯೇ ಬಿಡ್ತಾರೆ. ಆಗ ಅದೋ ಗತಿ ಆಗುತ್ತೆ.